ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಂಟೆಂಟ್ ಏನಂದರೆ, ನಾನಿವತ್ತು 1 ಅವರ್ ಸಂತೆಗೆ ಹೋಗ್ತಾ ಇದ್ದೀನಿ. ಸೊ ಇದನ್ನು ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು ಅಂತ ಒಂದು ಸ್ಮಾಲ್ ಥಿಂಕ್ ಬಂತು. ಸೊ ಅದಕ್ಕೋಸ್ಕರ ಇವತ್ತು ಸಂತೆಗೆ ಹೋಗ್ತಾ ಇದ್ದೀನಲ್ಲ, ಹಾಗೆ ನಿಮಗೂ ತೋರಿಸುವ ಅಂತಂತ ಒಂದು ಚಿಕ್ಕ ಆಸೆ ಆಯಿತು. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಈ ಹೊನ್ನಾವರ ಸಂತೆಯಲ್ಲಿ ಏನೇನು ಸಿಗುತ್ತೆ, ಮತ್ತು ಯಾವ ಥರ ಫ್ರೂಟ್ಸ್ ಬರುತ್ತೆ, ವೆಜಿಟೇಬಲ್ಸ್ ಬರುತ್ತೆ, ಮತ್ತು ಯಾವ ಥರ ಜನ ಇರ್ತಾರೆ ಅಲ್ಲಿ, ಜನಸಂಖ್ಯೆ ಎಷ್ಟಿರುತ್ತೆ ಅಂತ ತೋರಿಸ್ಬೇಕು, ಏನೇನೆಲ್ಲ ಬರುತ್ತೆ ಅಂತ ತೋರಿಸ್ಬೇಕು, ಹೊನ್ನಾವರ ಹೇಗಾಗುತ್ತೆ ಅಂತ ತೋರಿಸ್ಬೇಕು ಅಂತಾನೆ ಹೋಗಿದ್ದೀನಿ. ಸೊ ಇವತ್ತು ನನ್ನ ಜೊತೆ ನೀವು ಬನ್ನಿ. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಈ ಜರ್ನಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಮ್ಮ ಪ್ರಥಮ ಪೂಜಿತ ವಿಘ್ನ ವಿನಾಶಕನ ಆಶೀರ್ವಾದ ಪಡೆದು ಈ ಜರ್ನಿ ಸ್ಟಾರ್ಟ್ ಮಾಡುವ. ಇದು ಇಡಗುಂಜು ಕ್ರಾಸು. ಯಾರಿಗಾದರೂ ಇಡಗುಂಜು ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಇವಾಗ ನೆಕ್ಸ್ಟ್ ಹೋಗುವ. ಇದು ನಮ್ಮ ಶರಾವತಿ ನದಿ. ವ್ಯೂ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಫೈನಲಿ ನಾವು ಹೊನ್ನಾವರಕ್ಕೆ ಬಂದಿವಿ. ಸೊ ಇದು ಹೊನ್ನಾವರ ಬಸ್ ಸ್ಟ್ಯಾಂಡು. ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ಫೈನಲಿ ನಮ್ಮ ಸಂತೆ ಬಂತು. ಈಗ ನೋಡಿ, ಇದು ಲೋಕಲ್ ಜನ ಇಲ್ಲಿ ಕೂತ್ಕೋತಾರೆ. ಇಲ್ಲಿ ಬಾಳೆಕಾಯಿ ಮತ್ತು ಲೋಕಲ್ ಬೆಂಡೆಕಾಯಿ ಎಲ್ಲ ಸಿಗುತ್ತೆ ನೋಡಿ. ಇವಾಗ ಆಂಜನೇಯನ ದೇವಸ್ಥಾನ ಇದೆ. ಸೊ ಆಂಜನೇಯನ ಅರ್ಪಣೆ ಪಡ್ಕೊಂಡು ಮತ್ತು ದರ್ಶನ ಪಡ್ಕೊಂಡು ಇಲ್ಲಿಂದ ಹೋಗುವ. ಒಳಗಡೆ ಹೋಗ್ತಾ ಇದ್ದೀನಿ, ದೇವಸ್ಥಾನ ಒಳಗಡೆ. ಇಲ್ಲಿಂದ ನಾನು ಸಂತೆಪೇಟೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡಿ, ನಾಟಿಕೋಳಿ ಇಲ್ಲಿಂದ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ, ಫ್ರೆಶ್ ಫ್ರೂಟ್ಸ್ ಎಲ್ಲ ಇದ್ದಾವೆ. ಎಲ್ಲ ಫ್ರೂಟ್ಸ್ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಮತ್ತು ರೇಟ್ ಕಡಿಮೆನೂ ಕೂಡ. ಸೊ ಇದೆಲ್ಲ 20 ರೂಪಾಯಿ ಪಾಲು. ನಿಂಬು ಆಗಿರ್ಬೋದು. ಸೊ ಲೋಕಲ್ ಸಂತೆಪೇಟೆ ಅಂದರೆ ಕಡಿಮೆ ರೇಟೆಲ್ಲ ಇರುತ್ತಲ್ವಾ. ಸೊ ಇಲ್ಲಿ ಬಂದರೆ ನೀವು ಹೇಗೆ ಬಾರ್ಗಿಂಗ್ ಮಾಡ್ಬೋದು ಅಂತಲೂ ಕಲಿಬೋದು. ಬಟ್ ನಾನು ಹೇಳೋ ಸಜೆಷನ್ ಅಂತಂದರೆ, ಬಾರ್ಗಿಂಗ್ ಯಾವತ್ತೂ ಮಾಡಬೇಡಿ ಅಂತ. ಯಾಕಂದರೆ ಅವ್ರು 10-20 ರೂಪಾಯಿಗೋಸ್ಕರನೇ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ಜನ ಕೂಗ್ತಾ ಕರಿತಿರ್ತಾರೆ. ಸೊ ಅವ್ರ ಹತ್ರನೇ ಬಾರ್ಗಿಂಗ್ ಮಾಡಬೇಡಿ. ಸೊ ನಾವೀಗ ಎಂಟ್ರೆನ್ಸಿಗೆ ಬಂದ್ವಿ. ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.
ನೋಡಿ ಎಲ್ಲ ಕಾಳು ಮತ್ತು ಎಲ್ಲ ಸಿಗುತ್ತೆ, ಮೆಣಸೆಲ್ಲ ಸಿಗುತ್ತೆ. ನನ್ನ ಸಜೆಷನ್ ಅಂದರೆ ಯಾವುದಾದ್ರೂ ದೊಡ್ಡ ದೊಡ್ಡ ಮಾಲಲ್ಲಿ ತೊಗೊಳೋದು ಬದಲು ಈ ಸಂತೆಪೇಟೆಯಲ್ಲಿ ಮಾರಿದ್ರೆ ಒಂದು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಹೆಲ್ಪ್ ಆದಂಗೆ ಆಗುತ್ತೆ. ಮತ್ತು ನಾವು ಹೇಗೆ ಮಾಲಲ್ಲಿ ಬಾರ್ಗಿಂಗ್ ಮಾಡೋದಿಲ್ವೋ ಅವ್ರು ಹೇಳಿದಷ್ಟೇ ರೇಟ್ ಕೊಟ್ಟು ಬರ್ತೀವಲ್ಲ, ಹಾಗೆ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ಅವ್ರು ಹೇಳಿದಷ್ಟೇ ರೇಟಿಗೆ ಕೊಟ್ಟು ಬಂದರೆ ಒಳ್ಳೆಯದು. ಸೊ ಅವ್ರ ಕುಟುಂಬಕ್ಕೆಲ್ಲ ಹೆಲ್ಪ್ ಆದಂಗೆ ಆಗುತ್ತೆ. ನನ್ನ ಪ್ರಕಾರ ಸಂತೆಪೇಟೆಯಲ್ಲಿ ವ್ಯಾಪಾರ ಮಾಡೋದು ಅಂದರೆ ಅದು ಈಸಿ ವರ್ಕ್ ಅಲ್ಲ, ಅದೊಂದು ಜೀವನದ ಹೋರಾಟ. ನಾವೆಷ್ಟೇ ಡಿಗ್ರಿ ಮಾಡಿದರೂ ನಮಗೆ ಜನರ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಅಷ್ಟೊಂದು ಸರಿಯಾಗಿ ಗೊತ್ತಿರಲ್ಲ. ಬಟ್ ಅವ್ರಿಗೆ ಹಾಗಲ್ಲ, ಅವರು ಎಜುಕೇಷನ್ ಮಾಡದೇ ಇದ್ದರೂ ಜನರ ಹತ್ರ ಹೇಗೆ ಕಮ್ಯುನಿಕೇಟ್ ಮಾಡೋದು ಅನ್ನೋದು ಕಲ್ತಿದ್ದಾರೆ. ಇವತ್ತು ನನಗೆ ಅರಿವಿಗೆ ಬಂತು. ಪ್ರತಿಯೊಬ್ಬರು ಅವರ ಕುಟುಂಬಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಮಳೆ ಬಿಸಿಲು ಅಂತ ಲೆಕ್ಕಕ್ಕೆ ತಗೊಳ್ಳದೆ ಅಷ್ಟು ಎಲ್ಲ ಅವರು ವ್ಯಾಪಾರ ಮಾಡ್ತಿದ್ದಾರೆ. ಸೊ ನನಗನ್ಸೋ ಪ್ರಕಾರ ಅವ್ರ ಫ್ಯಾಮ್ಲಿಗೆ ಅವರೇ ಹೀರೋಗಳು. ಆದ್ದರಿಂದ ಕುಟುಂಬದ ಜವಾಬ್ದಾರಿಗೋಸ್ಕರ ಎಷ್ಟೇ ಕಷ್ಟ ಬಂದರೂ ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನೇನು ಸಂತೆಪೇಟೆ
ಸಂತೆಯಲ್ಲಿ ನಾನು ಏನು ಎಡಿಟ್ ಮಾಡಿಕೊಂಡೆ ಅಂತ ಲಾಸ್ಟ್ ಎಂಡಲ್ಲಿ ಹೇಳ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡಿ. ನೋಡಿ ಎಷ್ಟು ದೊಡ್ಡ ಬೋಟಿಂಗ್ ಇದೆ ಇದು. ಶರಾವತಿ ನದಿ ದಡ ಇದು. ಸೊ ಅಲ್ಲೇ ಸಂತೆ ನಡೆಯೋದು. ಚೆನ್ನಾಗಿದೆ ಅಲ್ವಾ ನದಿ. ಇದೇನಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಲಾಸ್ಟ್ ಎಂಡಿಗೆ ಬಂದ್ವಿ ನಾವು ವಿಡಿಯೋದು ಸಂತೆಪೇಟೆದು. ಟೊಮೆಟೊನ 20 ರೂಪಾಯಿ ಇತ್ತು. ಸೊ ನನಗೆ ನಮ್ಮ ಊರಲ್ಲಿ ಕಂಪೇರ್ ಮಾಡಿದರೆ ನನಗೆ ಇಲ್ಲಿ ಹೊನ್ನಾವರ ಸಂತೆಯಲ್ಲಿ ಕಡಿಮೆ ಅನ್ನಿಸ್ತು. ನೋಡಿ ಗಾಯ್ಸ್, ಒಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ಇದೊಂದು ಇದು ನಮ್ಮ ಕಡೆ ಕಳಲಿ ಅಂತಾರೆ. ಸೊ ಇದು ನಾವು ಸುಮಾರು ವರ್ಷ ಆಯಿತು ನೋಡಿರಲಿಲ್ಲ, ಬಟ್ ಇವಾಗ ಸಂತೆಯಲ್ಲಿ ನೋಡಿದೆ. ಮಳೆಗಾಲದಲ್ಲಿ ಕಳಲಿ ಹೆಚ್ಚು ಅಂತಾರೆ. ನೋಡಿದ್ದೆಲ್ಲ 20 ರೂಪಾಯಿ ಪ್ಯಾಕೆಟು ಅದೆಲ್ಲ ಇದು ಮಾಡಿಟ್ಟಿರ್ತಾರೆ ಸಂತೆಯಲ್ಲಿ. ಜೋಳ ಮತ್ತು ಇಲ್ಲಿ ಟೀ ಅಂಗಡಿ ಕೂಡ ಇದೆ ಇಲ್ಲಿ. ಫ್ರೆಶ್ ಸೊಪ್ಪೆಲ್ಲ ಇದೆ. ನೋಡಿ ಮ್ಯಾಟು, ಪಿನಾಯ್ಲು, ಇಲ್ಲಿ ನೋಡಿ ಶೇಂಗಾ. ರೂಪಾಯಿಗೆ ಎಷ್ಟು? ಕೆಜಿ 100 ರೂಪಾಯಿ. ಸಂತೆ ಅಂದರೆ ಆಲ್ ಇನ್ ಒನ್ ಮಾಲ್ ಅಂತ ಹೇಳ್ಬೋದು.
ನೋಡಿ, ಇದು ನನ್ನ ಫೇವ್ರೆಟ್ ತಿಂಡಿ. ತರಕಾರಿ ಸೊಪ್ಪು ಕಾಳು ಕಡಿ ಎಲ್ಲ ತೋರಿಸಿ ನಮ್ಮ ಮೇನ್ ಕರಾವಳಿ ಸ್ಪೆಷಲ್ಲೇ ತೋರಿಸಲ್ವಲ್ಲ. ಸೊ ಇವಾಗ ನಾವು ಹೋಗ್ತಿರೋದು ನಮ್ಮ ಕರಾವಳಿ ಸ್ಪೆಷಲ್ ತಿಂಡಿ ನೋಡಿ ಏನಂತ. ನಮ್ಮೆಲ್ಲರ ಫೇವ್ರೆಟ್ ಫುಡ್ಡು ಇದು. ನಮ್ಮ ಮನೆಯಲ್ಲಿ ಡೈಲಿ ಇಲ್ಲ ಅಂದರೆ ಊಟನೇ ಹೋಗೋದಿಲ್ಲ. ಅದೇನಂತ ನೀವೇ ನೋಡಿ. ವೇಟ್ ಮಾಡಿ ಅಂತು. ಇಲ್ಲಿ ನೋಡಿ ಬಂತು ನಮ್ಮ ಫೇವ್ರೆಟ್ ಫುಡ್ಡು, ಮೀನು. ಇದು ಮೀನು ಮಾರ್ಕೆಟು. ಇದು ಸಂತೆಲೆ ಭಾಗದಲ್ಲಿರುತ್ತೆ. ಇನ್ನೊಂದು ಬೆಳಂಜಿ ಮೀನು. ಮೀನು ಮಾರ್ಕೆಟ್ ಸರ್ ವಿಡಿಯೋ ಮಾಡಕ್ಕೆ ಬಿಟ್ಟಿರಿ ನೋಡ್ರಿ, ಮೀನು ಮಾರ್ಕೆಟ್ ವಿಡಿಯೋ ಮಾಡ್ತಾರೆ, ರೀಲ್ಸ್ ಮಾಡಿಬಿಟ್ರಿ. ಚಂದ ಐತಿ ಮೀನು ಮಾರ್ಕೆಟ್ ಅಂತ ಹೇಳಿ. ಅದೇ ವಾಸನೆ ತಿಳ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ಬೇಕು ಅಷ್ಟೇ. ವಾಸನೆ ಚೆನ್ನಾಗಿದೆ ಹೇಳ್ಬೇಕು. ನೀವು ವಾಸನೆ ವಾಸನೆ ಇದುವರೆಗೂ ಮೀನು ಮಾರ್ಕೆಟಿಗೆ ಹೋಗಿರಲಿಲ್ಲ, ಬಟ್ ನಿಮಗೋಸ್ಕರ ಇವತ್ತು ಮೀನು ಮಾರ್ಕೆಟಿಗೆ ಬಂದೆ. ಫೈನಲಿ ನಮ್ಮ ಸಂತೆ ಎಲ್ಲ ಆಯಿತು. ಸೊ ಇಷ್ಟೆಲ್ಲ ಲಗೇಜ್ ಜೊತೆಗೆ ನಾವು ಮನೆ ಕಡೆ ಹೊರಟಿವಿ ಇವಾಗ. ಈ ಬ್ಯೂಟಿಫುಲ್ ವೆದರ್ ನೋಡ್ತಾ ಸಂಜೆ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಯಾರೆಲ್ಲ ಹೊನ್ನಾವರ ವಿಸಿಟ್ ಮಾಡಿಲ್ಲ, ಪ್ಲೀಸ್ ವಿಸಿಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಈಗ ನನ್ನ ಎಡ್ವರ್ಟ್ ರಿವೀಲ್ ಮಾಡೋ ಸಮಯ ಆಯಿತು. ಸೊ ಇಲ್ಲಿ ನೋಡಿ, ನಾನು ಟೊಮೆಟೊನ ಲಾಸ್ಟ್ ಅಡಿಗೆ ಹಾಕಿಬಿಟ್ಟಿದ್ದೆ. ಸೊ ನನ್ನಂಥ ಬುದ್ಧಿವಂತರು ಯಾರ್ಯಾರಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಯಾರೂ ನನ್ನ ಥರ ಎಡ್ವರ್ಟ್ ಮಾಡ್ಕೋಬೇಡಿ. ಇದು ನನ್ನ ಪರ್ಸ್ನಲ್ ಟಿಪ್ಸ್ ಅಂತ ಅಂದ್ಕೊಳ್ಳಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತು ನಾಳೆ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗುವ. ಅಲ್ಲಿ ತನಕ ಸಿ ಯು, ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್.